ನನ್ನ ಗಂಡ ಯಾಕೆ ಹಿಂಗೆ ಮಾಡಿದ? ಯಾಕೆ ನನಗೆ ಈ ರೀತಿ ಮೋಸ ಮಾಡಿದ? ನಾನು ಅವ್ರನ್ನ ಎಷ್ಟು ನಂಬಿದ್ನಿ. ಅವರು ನನಗೆ ಯಾವತ್ತೂ ಕೈ ಕೊಡೋಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ನನ್ನ ಜೊತೆ ಚೆಂದಾಗ ಜೀವನ ಮಾಡ್ತಾರಂತ ಅಂದ್ಕೊಂಡಿದ್ನಿ. ಅವರು ಒಳ್ಳೆ ಕೆಲಸ ಮಾಡ್ತಾರೋ, ಎಲ್ಲರನ್ನೂ ಮೆಚ್ಚಿಸ್ತಾರೋ ಅಂತ ಅಂದ್ಕೊಂಡಿದ್ನಿ. ಆದ್ರೆ ನನ್ನ ಜೀವನದಾಗ ನಡಿಬಾರ್ದೆಲ್ಲ ನಡೆಯಕತ್ತೈತಿ. ಯಾಕೆ ನನಗೆ ಇಷ್ಟೆಲ್ಲ ಕಷ್ಟ? ನಾನು ಮನೆ ಬಿಟ್ಟು ಹೊರಗೆ ಬರುವಂಗಾಯ್ತು. ಯಾಕೆ ಈ ರೀತಿ ಎಲ್ಲ ಆಯಿತು? ಹೊಟ್ಟೆಯಾಗ ಮಗುನ ಇಟ್ಕೊಂಡೆ ಮನೆ ಬಿಟ್ಟು ಹೊರಗೆ ಬರೋದಂದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಆದ್ರೆ ಈ ಕಷ್ಟನ ನಾನು ಯಾರಿಗೆ ಹೇಳಿ? ಈ ಕಡೆ ಅವ್ವ ಹೇಳಿದ್ರೆ ಅವ್ವ ಸಂಕಟ ಅನುಭವಿಸ್ತಾಳೆ, ಈ ಕಡೆ ಅಪ್ಪ ಹೇಳಿದ್ರೆ ಅಪ್ಪನೂ ಚಿಂತೆ ಮಾಡಿ ಅವ್ರ ತಂಗಿ ಜೊತೆ ಜಗಳ ಮಾಡೋಕೆ ಹೊಕ್ಕಾನ. ಇಷ್ಟೆಲ್ಲ ಹೇಳಿ ಇದಿಷ್ಟೆಲ್ಲ ಆಗೈತಿ. ವಿಷಯನೂ ಕುಡ್ದು ದವಾಖಾನೆಗೆ ಹೋಗಿ ಮತ್ತೆ ಬನ್ನಿ. ನನ್ನ ಮಗುಗೇನೂ ಆಗಿಲ್ಲ. ಇಲ್ಲ ಅಂದಿದ್ರೆ ಅದಕ್ಕೇನಾರ ಆಗಿ ನಾನು ಉಳಿದಿದ್ರೆ ನಾನು ಮತ್ತೆ ಬದುಕ್ತಿರಲಿಲ್ಲ. ನನ್ನಿಂದಾಗಿ ಅದು ಸಾವು ನೋಡಬೇಕಾಗ್ತಿತ್ತು. ಅದು ನಾನು ಮಾಡೋದು ದೊಡ್ಡ ಅಪರಾಧ ಆಗ್ತಿತ್ತು. ಅದಕ್ಕೂ ಏನೂ ಆಗಿಲ್ಲ, ನನಗೂ ಏನೂ ಆಗಿಲ್ಲ. ಯಾಕೆ ದೇವ್ರ ನಮ್ಮನ್ನು ಯಾಕೆ ಉಳಿಸಿದಿ ಈ ಭೂಮಿ ಮೇಲೆ? ನಾನು ಇನ್ನೂ ಏನು ನೋಡಬೇಕಾಗೈತಿ? ನನಗಂತೂ ಸಾಕಾಗೋಗೈತಿ, ಸಾಕಾಗೋಗೈತಿ. ಈ ಜೀವನದಾಗ ಇನ್ನೂ ಏನೈತಿ ಅಂತ ನನ್ನ ಬದುಕಿಸಿದಿ ನೀನು. ಇನ್ನೂ ನಾನು ಕಷ್ಟ ನೋಡೋದು ಜಾಸ್ತಿ ಐತೇನೋ ಅಲ್ಲ, ಅದಕ್ಕೆ ನನ್ನ ನೀನು ಇನ್ನೂ ಬದುಕಿಸಿದಿ. ಇಲ್ಲ ಅಂದಿದ್ರೆ ನಾನು ಇಲ್ಲಿ ಗಂಟ ಬದುಕಿರ್ತಿರ್ಲಿಲ್ಲ. ನನಗೆ ಬದುಕುವ ಆಸೆನೇ ಉಳಿದಿಲ್ಲ, ಬದುಕುವ ಆಸೆನೇ ಉಳಿದಿಲ್ಲ. ಯಾರ್ದಾದ್ರೂ ಮುಂದೆ ನನ್ನ ಕಷ್ಟ ಹೇಳಿ ಅಳಬೇಕು, ಮನಸ್ಸನ್ನ ಹಗರು ಮಾಡ್ಕೋಬೇಕು ಅಂತ ಅನ್ನತ್ತೀನಿ. ಆದ್ರೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಯಾರ ಹತ್ರ ಹೇಳೋದು, ಯಾರ ಹತ್ರ ಹೇಳೋದು? ನನಗೆ ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ? ನನ್ನ ಗಂಡ ಸರಿ ಹೋಗೋದೇ ಇಲ್ಲ. ಅವನು ಸರಿ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು? ನಾನು ಏನು ಮಾಡಿದ್ರೆ ನನ್ನ ಗಂಡ ಸರಿ ಹೋಗ್ತಾನೆ? ಯಾಕೆ ದೇವ್ರೆ, ಯಾಕೆ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ನಾನು ಯಾರಿಗೇನು ಮೋಸ ಮಾಡಿದ್ದೀನಿ? ನಾನು ಯಾರಿಗೂ ಒಬ್ರಿಗೂ ಅನ್ಯಾಯ ಅನ್ನೋದು ಮಾಡಿ ಇಲ್ಲ. ಆದರೆ ನನಗೆ ಯಾಕೆ ನೀನು ಇಂಥ ಬರೀ ಶಿಕ್ಷೆ ಕೊಡೋಕತ್ತಿದ್ದಿ? ಹೇಳು ದೇವ್ರೆ, ಹೇಳು. ಯಾಕೆ ಎಲ್ಲರೂ ನನ್ನನ್ನೇ ಹೇಗೆ ಕಾಡ್ತಾ ಇದ್ದಾರೆ? ನಾನು ಏನು ಮಾಡಿದ್ದೀನಿ ಅಂತ ನನ್ನನ್ನು ಹೇಗೆ ಕಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಟ್ಕೊಂಡಿರೋ ಗಂಡಗೆ ಹೊಟ್ಟೆಲ್ ಮಗು ಇದೆ ಅನ್ನೋ ಯೋಚನೆ ಇಲ್ಲದೆ ಇಂಥ ಕೆಲಸನೆಲ್ಲ ಮಾಡ್ತಾ ಇದ್ದಾನೆ. ಮಾಡಲಿ, ಜೂಜಾಡ್ತಾನೆ ಆಡಲಿ, ಆದರೆ ಕಳ್ತನ ಮಾಡೋದು ಎಷ್ಟು ಸರಿ? ಅದು ತಪ್ಪು ಅಂತ ನಾನು ಹೇಳಿದಕ್ಕೆ ನನ್ನನ್ನು ಮನೆ ಬಿಟ್ಟು ಹೋಗು ಅನ್ನೋಷ್ಟು ದೊಡ್ಡ ನಿರ್ಧಾರನ ಯಾಕೆ ತಗೋಬೇಕು? ಯಾಕೆ ತಗೋಬೇಕು? ಈಗ ಎಲ್ಲರಿಗೂ ಗೊತ್ತಾಗೈತಿ. ಇನ್ನು ಮುಂದಾದರೂ ಅವರು ಸರಿ ಹೋಗ್ತಾರ? ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಅವರು ಒಂದೇ ಒಂದು ಸರಿ ಬಂದು ತಪ್ಪಾಯಿತು, ಇನ್ನು ಮುಂದೆ ನಾನು ಈ ರೀತಿ ಎಲ್ಲ ಕೆಲಸ ಮಾಡಲ್ಲ ಅಂಕಿತ. ನಾನು ಹೊಲದಲ್ಲೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನೀನು ಹೇಳಿದ ಹಾಗೆ ನಾನು ಆ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮತ್ತೆ ಅವ್ರ ಜೊತೆ ಹೋಗ್ತೀನಿ. ನನಗೆ ಅವ್ರನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಇಷ್ಟಪಟ್ಟಿದ್ದೀನಿ, ಪ್ರೀತಿ ಮಾಡಿದ್ದೀನಿ, ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಇವಾಗ ಅವ್ರನ್ನ ಬಿಟ್ಟಿರು ಅಂದರೆ ಹೆಂಗಿರಲಿ? ನಾನು ಹೆಂಗಿರಲಿ? ಅವ್ರಿಗಾದ್ರೂ ನನ್ನನ್ನು ಬಿಟ್ಟಿರೋಕ್ಕೆ ಹೇಗಾದರೂ ಮನಸ್ಸು ಬರ್ತಾಯಿದೆ. ಅಂಕಿತಾ ಇಲ್ಲಿ. ಅಯ್ಯೋ, ನನ್ನ ಗಂಡನ ಕರ್ದಂಗೆ ಆಗತೈತಿ. ಎಲ್ಲಿರ್ಬೋದು? ನೀವೇನು ಮಾಡ್ತಾ ಇದ್ದೀರ ಇಲ್ಲಿ? ಯಾಕೆ ಬಂದರೆ ಇಲ್ಲಿಗೆ? ಹಾಂ, ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀರಾ? ಹೊರಟೋಗಿ, ಇಲ್ಲಿಂದ ಹೊರಟೋಗಿ. ಅಂಕಿತಾ, ನನ್ನ ತಪ್ಪಾಗೈತಿ. ನಾನು ನಿನ್ನ ಜೊತೆ ಮಾತಾಡಬೇಕು. ಪ್ಲೀಸ್ ಹೊರಗಡೆ ಬಾ, ಪ್ಲೀಸ್. ನಿನ್ನ ಕೈ ಮುಗಿತೀನಿ, ಹೊರಗೆ ಬಾ ಅಂಕಿತಾ. ನಿನ್ನ ಜೊತೆ ನಾನು ಮಾತಾಡಲೇಬೇಕು. ಬಾ ಅಂಕಿತಾ. ಇಲ್ಲ, ನಂಗೆ ಹೊರಗೆ ಬರೋಕ್ಕಾಗಲ್ಲ. ಅಮ್ಮ ಅಪ್ಪ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ನನಗೆ ಹೊರಗೆ ಬರೋಕ್ಕಾಗಲ್ಲ. ಏನು ಅಂತ ಇಲ್ಲೇ ಹೇಳಿ ಹೋಗ್ತಾ ಇರಿ. ನಿಮ್ಮಿಂದಾಗಿ ನಾನು ತುಂಬಾ ಅನುಭವಿಸಿದ್ದೀನಿ. ನಿಮ್ಮ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಹೌದು, ನಾ ಮಾಡಿದ್ದು ತಪ್ಪು. ಆದ್ರೆ ಏನು ಮಾಡಲಿ ಅಂಕಿತಾ, ಆ ಟೈಮ್ನಾಗ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ದ ಆ ರೀತಿ ಎಲ್ಲ ಮಾಡಿಬಿಟ್ನಿ. ನನ್ನ ಕ್ಷಮಿಸ್ಬಿಡು ಅಂಕಿತಾ, ನಿನ್ನ ಕೈ ಮುಗಿತೀನಿ. ಪ್ಲೀಸ್, ನಿನ್ನ ಜೊತೆ ನಾನು ಮಾತಾಡಬೇಕು. ಹೇಗಾದರೂ ಹೊರಗಡೆ ಬಾ, ನಿನಗೋಸ್ಕರ ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪ್ಲೀಸ್, ನಿನ್ನ ಕೈ ಮುಗಿತೀನಿ ಅಂಕಿತಾ. ಪ್ಲೀಸ್, ನಾನು ಹೇಳೋದನ್ನು ಕೇಳು. ಒಂದೇ ಒಂದು ಸರಿ ನನ್ನ ಹತ್ರ ಮಾತಾಡೋದಕ್ಕೆ ಬಾ ಅಂಕಿತಾ. ನಾನು ಬರಲ್ಲ. ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಾ ನಿಂತಿರ್ತೀನಿ. ನೀನು ಬರೋವರೆಗೂ ನಾನು ಆ ಜಾಗ ಬಿಟ್ಟು ಕದಲಲ್ಲ. ಅಲ್ಲೇ ನಿಮ್ಮ ಮನೆ ಹತ್ರ ಅಲ್ಲಿದೆಯಲ್ಲ, ಅಲ್ಲಿ ನಿಂತಿರ್ತೀನಿ. ನಿನಗೆ ಬರ್ಬೇಕನ್ಸಿದ್ರೆ ಬಾ, ಇಲ್ಲ ಅಂದರೆ ಇಲ್ಲ. ನಾನಂತೂ ನೀನು ಬರೋವರೆಗೂ ನಾನು ಅಲ್ಲಿಂದ ಹೋಗಲ್ಲ. ನಿಮ್ಮಿಷ್ಟ, ನಾನು ಬರಲ್ಲ. ಸರಿ, ನೀನು ಬರಬೇಡ.
ಆದರೆ ನಾನು ಅಲ್ಲೇ ಇರ್ತೀನಿ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಿನಗೆ ಯಾವಾಗ ಬರಬೇಕು ನನ್ನ ಜೊತೆ ಯಾವಾಗ ಮಾತಾಡಬೇಕು ಅಂತ ಅನ್ಸುತ್ತೋ ಅವಾಗ ಬಾ. 1 ದಿನ ಆಗಲಿ 2 ದಿನ ಆಗಲಿ ನಾನು ಅಲ್ಲೇನೇ ಕಾಯ್ತಾ ಇರ್ತೀನಿ. ಮಾಡೋದೆಲ್ಲ ಮಾಡಿ ಇವಾಗ ಇಷ್ಟೊತ್ತನ ಬಾ ಬಾ ಅಂತ ಇದ್ದೆ, ಬಂದು ನನ್ನ ಹತ್ರ ಕ್ಷಮೆ ಕೇಳಿ ನಾನು ಹೋಗಬೇಕು ಅಂತ ಇದ್ದೆ. ಇವಾಗ ಅವರೇ ಬಂದರೆ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ? ಇಲ್ಲ ಇಲ್ಲ, ನಾನು ಅಷ್ಟು ಬೇಗ ಒಪ್ಕೋಬಾರ್ದು. ನಾನು ಏನಾದರೂ ಅಷ್ಟು ಬೇಗ ಒಪ್ಕೊಂಡ್ಬಿಟ್ರೆ ಅವ್ರಿಗೆ ಮತ್ತೆ ನಾನು ಅದೇ ಸಲ್ಗಿ ಕೊಟ್ಟಾಗುತ್ತೆ. ನಾನು ಹೇಗಾದರೂ ಮಾಡಿ ಅವ್ರನ್ನ ಕಾಡಿಸಿ ಆಮೇಲೆ ಅವ್ರನ್ನ ಒಪ್ಕೋಬೇಕು, ಅಲ್ಲಿವರೆಗೂ ಒಪ್ಕೋಬಾರ್ದು. ದೇವ್ರೆ, ನನ್ನ ಕಷ್ಟನ ಕೇಳಿ ನಿನ್ನ ಮನಸ್ಸು ಕರಿಬಿಡ್ತಾ ನನ್ನನ್ನು ಕರ್ಕೊಂಡು ಹೋಗೋಕೆ ನನ್ನ ಗಂಡನ್ನ ಕಳಿಸ್ಬಿಟ್ಯಾ. ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೆ ಗೊತ್ತಾ ದೇವ್ರೆ. ಆದರೆ ಅಪ್ಪ ಅಮ್ಮ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನನ್ನ ಅಪ್ಪ ಅಮ್ಮ ದೇವ್ರಂಥವ್ರು. ಅತ್ತೆ ಮಾವನು ಒಳ್ಳೆಯವರೇ, ಆದರೆ ಅತ್ತೆ ಸ್ವಲ್ಪ ಮಗನಿಗೆ ಜಾಸ್ತಿ ಸಲಿಗೆ ಕೊಟ್ಟಿರೋದಕ್ಕೆ ಅವ್ರು ಹಂಗಾಗಿರೋದು. ಇವರು ನಿಜವಾಗ್ಲೂ ಅಲ್ಲೇ ಕಾಯ್ತಾ ಇರ್ತಾರ? ಹೋಗಿ ನೋಡ್ತೀನಿ. ಅಪ್ಪ ಅಮ್ಮ ಕೇಳಿದ್ರೆ ಏನಾದರೂ ಹೇಳೋದು ಬರ್ತೈತಿ. ಬರ್ತಾಳೋ ಇಲ್ಲೋ ಗೊತ್ತಿಲ್ಲ ಅಂಕಿತ, ಆದ್ರೆ ನಾನು ಇಲ್ಲೇ ಕಾಯ್ಕೊಂತಾನೆ ಕುಂತಾನೆ. ಬಂದ್ರೆ ಚಲೋ ಆಗ್ತತಿ, ಇಲ್ಲ ಅಂದ್ರೆ ಏನು ಮಾಡೋದು? ಅಪ್ಪಗೆ ಬೇರೆ ಮಾತು ಕೊಟ್ಟು ಬಂದನು, ಹೆಂಗಾದರೂ ಮಾಡಿ ನಾನು ಅಂಕಿತನ ಕರ್ಕೊಂಡು ಬಂದೇ ಬರ್ತಾನೆ. ಅಮ್ಮನ್ನ ಈ ಮನೆಗೆ ಕಳಿಸ್ತಾನೆ ಅಂತೇಳಿ. ಅಂಕಿತ ನಮ್ಮ ಮನೆಗೆ ಬಂದ್ರೆ ಅಮ್ಮು ಈ ಮನೆಗೆ ತಾನಾಗಿನ ಬರ್ತಾಳೆ. ಈಗ ನಾನು ಏನು ಮಾಡಲಿ? ಅಂಕಿತ ಯಾಕೋ ಬರೋ ಹಾಗೆ ಕಾಣ್ತಾನೆ ಇಲ್ಲಲ್ಲ. ಇಲ್ಲೇ ಕುಂತು ಬಿಡ್ತಾನೆ, ಆಕೆ ಯಾವಾಗಾದರೂ ಬರಲಿ, ಅಲ್ಲಿವರೆಗೂ ನಾ ಇಲ್ಲೇ ಕಾಯ್ಕೊಂತಾನೆ ಇರ್ತಾನೆ. ಅಯ್ಯೋ, ಇವ್ರು ಇಲ್ಲೇ ಕುಂತಾರಲ್ಲ, ಇವರು ಹೋಗುವಂಗ ಕಾಣಿಸತ್ತಿಲ್ಲ, ಏನು ಅಂತ ಕೇಳೇ ಬಿಡ್ತಾನೆ. ನೋಡಿ, ನೀವು ಇಲ್ಲಿ ಯಾಕೆ ಬಂದಿರೋದು? ಅಂಕಿತ ಬಂದಿ? ಅಂಕಿತ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂಕಿತ. ನಾನು ಮಾಡಿದ್ದು ತಪ್ಪು ಅಂಕಿತ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ನೀನು ಹೆಂಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ಕೊತಾ ಇರ್ತೀನಿ. ನಾನು ಬಿಟ್ಟು ಇನ್ನು ಮುಂದೆ ನೀನೆಲ್ಲೂ ಹೋಗಬಾರ್ದು. ಬೇಕಿದ್ರೆ ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಅಪ್ಪನ ಜೊತೆ, ಇಲ್ಲ ಅಂದರೆ ನಾನು ನಮ್ಮ ಭಾವನ ಆಫೀಸಲ್ಲಿ ಯಾವುದಾದ್ರೂ ಕೆಲಸ ಸಿಕ್ಕರೆ ಅಲ್ಲಿ ಆದ್ರೂ ಮಾಡ್ತೀನಿ ಕೇಳ್ಕೊಂಡ. ಆದರೆ ಇನ್ನು ಮುಂದೆ ಈ ಕೆಲಸ ಎಲ್ಲ ಮಾಡಲ್ಲ. ಪ್ಲೀಸ್ ಅಂಕಿತ, ನನ್ನ ಜೊತೆ ಬರ್ತೀಯಾ? ಅವಾಗೊಂಥರ ಇವಾಗೊಂಥರ ಈ ನಾಟಕ ಆಡ್ತಾ ಇದ್ದೀರಾ? ಅವಾಗ ನಾನು ಅಷ್ಟೊಂದು ಕೇಳಿದಾಗ ಅಷ್ಟೆಲ್ಲ ಮಾತಾಡಿದ್ರಿ, ಆಮೇಲೆ ಸಾಯ್ತೀನಿ ಅಂದರೆ ಸಾಯಿ ಅಂತಂದ್ರಿ, ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಮನೆ ಬಿಟ್ಟು ಹೋಗು ಅಂತಂದ್ರಿ. ಅವಾಗ ನಿಮಗೆ ಬೇಕಾಗ್ದಿರೋ ಅಂಕಿತ ಇವಾಗ ಯಾಕೆ ಬೇಕಾಯಿತು? ಇವಾಗ ಏನಕ್ಕೆ ನನ್ನ ಕರೆಯೋದಕ್ಕೆ ಬಂದಿದ್ದೀರಾ? ನಾನು ನಿಮ್ಮ ಜೊತೆ ಬರಲ್ಲ, ನಾನು ಆ ಮನೆಗಂತೂ ಕಾಲಿಡಲ್ಲ. ಏನಾದರೂ ಮಾಡ್ಕೊಳ್ಳಿ. ಮತ್ತೆ ಇವಾಗ ಬರೋದು, ಮತ್ತೆ ನೀವು ಅದೇ ಚಾಲಿ ಮಾಡೋದು. ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳೋದು, ಆಮೇಲೆ ನಿಮ್ಗೆ ಇಷ್ಟ ಬಂದಂಗೆ ಮತ್ತೆ ಅದೇ ರೀತಿ ಅಡ್ಡಾಡ್ತಾ ಇರೋದು ಅಲ್ವಾ? ಇಲ್ಲ ಅಂಕಿತ, ಇಲ್ಲ. ಇನ್ನು ಮುಂದೆ ನಾನು ಆ ರೀತಿ ತಪ್ಪನ್ನ ಮಾಡಲ್ಲ. ಒಂದು ಸರಿ ಮಾಡಿದ್ದೀನಿ, ಪದೇ ಅದೇ ತಪ್ಪನ್ನ ನಾನು ಹೇಗೆ ಮಾಡಲಿ ಅಂಕಿತ? ಹಾಂ, ಇವಾಗ ನಾನು ನಿನ್ಗೆ ಕಾಲಿಗೆ ಬಿದ್ದು ಬೇಕಿದ್ರೆ ಕ್ಷಮೆ ಕೇಳ್ತೀನಿ. ಅಯ್ಯೋ, ನೀವು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ? ಬೇಡಪ್ಪ ಬೇಡ. ನೀವು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಬೇಡ, ನಾನು ನಿಮ್ಮನ್ನ ಒಪ್ಕೊಂಡು ನಿಮ್ಮ ಮನೆಗೆ ಬರೋದು ಬೇಡ. ನಾನು ನಮ್ಮಪ್ಪ ಅಮ್ಮನ ಜೊತೆ ನಮ್ಮಪ್ಪ ಅಮ್ಮನ ನೋಡ್ತಾ ಇಲ್ಲೇ ಇರ್ತೀನಿ, ಸರಿನಾ? ನಿಮ್ಮ ಪಾಡಿಗೆ ನೀವು ಇಲ್ಲಿಂದ ಹೋಗ್ತಾ ಇರಿ. ಅಂಕಿತ, ನೀನು ಕಾಲು ಬೀಳ ಹೇಳು, ಬೇಕಿದ್ರೆ ನೀನು ಕಾಲಿಗೆ ಬಿಡ್ತೀನಿ. ಆದ್ರೆ ನನಗೆ ಮಾತ್ರ ನೀನು ಇಲ್ಲ ಅಂತ ಅನ್ಬೇಡ. ನನಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಅಂಕಿತ, ಇಲ್ಲ. ಇಷ್ಟು ದಿನ ನಾನು ಮಾಡಿ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಗೊತ್ತಾದ್ಮೇಲೂ ನಾನು ಆ ರೀತಿ ಮಾಡ್ತೀನಿ ಅಂಕಿತ. ಇಲ್ಲ ಅಂಕಿತ, ಇಲ್ಲ, ನಾನು ಆ ರೀತಿ ಮಾಡಲ್ಲ. ಪ್ಲೀಸ್ ನನ್ನನ್ನು ನಂಬು. ಒಂದೇ ಒಂದು ಸರಿ ನನ್ನ ತಪ್ಪನ್ನ ಒಪ್ಕೊಂಡು ನಮ್ಮ ಮನೆಗೆ ಬಾ, ಆಮೇಲೆ ನೋಡು ನಾನು ನಿನ್ನ ಜೊತೆ ಹೇಗಿರ್ತೀನಿ ಅಂತ. ಇಲ್ಲ ರೀ, ಇಲ್ಲ, ನಾನು ನಿಮ್ಮ ಜೊತೆಗೆ ಎಲ್ಲಿಗೂ ಬರಲ್ಲ. ನಾನು ನಮ್ಮ ಮನೇಲೇ ಇರ್ತೀನಿ. ನಿಮ್ಮ ಮನೆಗೆ ಬಂದು ಮತ್ತೆ ನಾನು ವಾಪಸ್ ಇಲ್ಲಿಗೆ ಬರೋದು ನನಗೆ ಬೇಕಾಗಿಲ್ಲ. ಆಮೇಲೆ ಅಯ್ಯೋ ನನ್ನ ಸರಿ ಮಾಡಿದೆ, ತಪ್ಪಾಯಿತು, ಬೇಡ ನೀನು ಹೋಗ್ಬಿಡು, ಆ ರೀತಿ ಎಲ್ಲ ಮಾತು ನೀವು ಅನ್ನೋದು, ನಾನು ಮತ್ತೆ ನನ್ನ ತವ್ರ ಮನೆಗೆ ಬರೋದು, ಇದೆಲ್ಲ ಯಾಕೆ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೇಲಿರಿ, ನಮ್ಮ ಪಾಡಿಗೆ ನಾನು ನಮ್ಮ ಮನೇಲಿ ಇರ್ತೀನಿ. ಅದನ್ನ ಬಿಟ್ಟು ನೀವು ಇಲ್ಲಿ ಬಂದು ಈ ಥರ ಸೀನ್ ಕ್ರಿಯೇಟ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನಾನಂತೂ ಬರಲ್ಲ ಅಷ್ಟೇ. ಅಂದರೆ ನೀನು ಬರಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನು ನಮ್ಮ ಮನೆಗೆ ಬರಲ್ವಾ? ಮತ್ತು ಆವಾಗ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೆ, ಆದರೆ ಇವಾಗ ಅದೆಲ್ಲ ಎಲ್ಲಿಗೆ ಹೋಯ್ತು? ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಇವಾಗ ಮಾಡ್ತಾ ಇಲ್ಲ. ನೀವು ನನ್ನ ಮನಸ್ಸನ್ನ ಒಡೆದ್ಬಿಟ್ಟಿದ್ದೀರಾ. ನನ್ನ ಮಗುನ ಸಾಯೋ ಹಾಗೆ, ಅದು ಸಾವು ಬಗ್ಗೆ ಮತ್ತೆ ಹೋರಾಡಿ ಬಂದಿದೆ, ಅದಕ್ಕೂ ಏನೂ ಆಗಿಲ್ಲ. ಅದಕ್ಕೆ ನನಗೆ ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ನನ್ನ ಅಪ್ಪ ಅಮ್ಮನ ಜೊತೆ ನಾನು ಇಲ್ಲೇ ಇರ್ತೀನಿ. ನನ್ನ ಮಗು ಆದರೆ ಅದನ್ನ ನಾನೇ ನೋಡ್ಕೋತೀನಿ. ನೀವು ನೋಡ್ಕೊಳ್ಳೋದು ಬೇಡ, ನೀವು ಮಗುನ ಜೋಪಾನ ಮಾಡೋದು ಬೇಡ. ನನಗೆ ನನ್ನ ಮಗುನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತು, ಮತ್ತು ನಾನು ಹೇಗೆ ಜೀವನ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತು.